ಶ್ರೀ ಗುರುಭ್ಯೋ ನಮಃ. ಮಾಯಕರ ಪ್ರಭವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಎಲ್ಲಾ ವೀಕ್ಷಕ ಬಂದವರಿಗೂ ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ವಿಶೇಷವಾದ ಒಂದು ವಿಚಾರ ಅಂದ್ರೆ ಎಲ್ಲರಿಗೂ ಕಾತರತೆ ಇರುತ್ತೆ. ಜೂನ್ ತಿಂಗಳ ಭವಿಷ್ಯ ಹೆಂಗಿರುತ್ತೆ, ಯಾವ್ಯಾವ ರಾಶಿಯವ್ರು ಹೆಂಗಿರುತ್ತೆ, ಯಾವ್ಯಾವ ನಕ್ಷತ್ರದವ್ರು ಹೆಂಗಿರುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮ್ಗೆಲ್ಲರಿಗೂ ನಕ್ಷತ್ರ ವೈಸ್ ಹೇಗಿರುತ್ತೆ ಫಲ ಜೂನ್ ತಿಂಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ವಿವಿಡ್ ವಿಷನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಸಂಚಾರ ಮಾಡ್ತಿರೋ ಅನ್ನೋ ವಿಚಾರನ ತಿಳ್ಕೊಳ್ಳೋಣ. ಮೊದಲನೇದಾಗಿ ರವಿ. ರವಿ ಜೂನ್ ತಿಂಗಳಲ್ಲಿ ಮೊದಲ 15 ದಿನಗಳ ಕಾಲ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ 15 ದಿನ ನಂತರ ನಿಮಗೆ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಬುಧ ಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ ಇರ್ತದೆ. ಕೊನೆಯ ಭಾಗಗಳಲ್ಲಿ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಕುಜಗ್ರಹ ಮೇಷ ರಾಶಿಯಲ್ಲಿ ಸಂಚಾರ ಇದ್ದು ಕೊನೆಯ ಭಾಗಗಳಲ್ಲಿ ವೃಷಭ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗೆ ಶುಕ್ರ ಗ್ರಹ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಮಧ್ಯ ತಿಂಗಳ ನಂತರ ಪ್ರವೇಶ ಆಗುತ್ತೆ. ರಾಹು ಮತ್ತು ಕೇತುಗಳ ಸಂಚಾರ. ರಾಹು ಕುಂಭ ರಾಶಿಯಲ್ಲಿ ಸಂಚಾರ ಇರುತ್ತೆ. ಹಾಗೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರ ಯೋಗ ಫಲ ಇರ್ತದೆ. ಶನೇಶ್ವರ ಮೀನ ರಾಶಿಯಲ್ಲಿ ಯಥಾಸ್ಥಿತಿ ಒಂದು ಸಂಚಾರ ಇರ್ತದೆ. ಗುರು ಜೂನ್ 2ನೇ ತಾರೀಕಿನಂದು ಮಿಥುನ ರಾಶಿಯಿಂದ ಕಟಕ ರಾಶಿಯಲ್ಲಿ ಸಂಚಾರ ಇರ್ತದೆ. ಹಾಗಾಗಿ ಯಾವ್ಯಾವ ನಕ್ಷತ್ರದವ್ರಿಗೆ ಯಾವ್ಯಾವ ಫಲ ಅಂತ ತಿಳ್ಕೊಳ್ಳೋಣ. ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರದವ್ರಿಗೆ ಶತ್ರುಕಾರ್ಯದಿಂದ ಪರಿಹಾರ ಸಿಗುವಂತ ಒಂದು ಸಂದರ್ಭ ಇದಾಗಿರ್ತದೆ. ಹಾಗೆ ರೋಗ ಬಾಧೆ ವಿಚಾರದಲ್ಲಾಗಿರ್ಬೋದು, ಇನ್ಫೆಕ್ಷನ್ಸ್ ವಿಚಾರದಲ್ಲಾಗಿರ್ಬೋದು, ಮತ್ತೆ ಕೋಲ್ಡ್ ವಿಚಾರದಲ್ಲಾಗಿರ್ಬೋದು ಎಚ್ಚರಿಕೆನ ವಹಿಸಬೇಕಾಗತ್ತೆ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಮನ್ನಣೆ ಸಿಗುವಂತದ್ದಾಗಿರ್ಬೋದು, ಗೌರವ ಆಗಿರ್ಬೋದು, ಪ್ರೀತಿ ವಿಶ್ವಾಸ ಆಗಿರ್ಬೋದು ಸಿಗೋದ್ರಿಂದ ನಿಮ್ಗೆ ಅನುಕೂಲವಾದ ಒಂದು ವಾತಾವರಣ ಇರ್ತದೆ. ಹಾಗೆ ಕೋಪ ಆಗಿರ್ಬೋದು, ಮಾನಸಿಕ ವಿಚಾರಗಳಲ್ಲಾಗಿರ್ಬೋದು, ಅಥವಾ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡೋದ್ರಿಂದ ಆಗಿರ್ಬೋದು, ಬಿಸಿನೆಸ್ ಮಾಡುವಂತವ್ರಿಗೆ ಮತ್ತೆ ಹಣಕಾಸಿನ ಲೇವಾದೇವಿ ಮಾಡುವಂತವ್ರಿಗೆ ಇದು ಹೆಚ್ಚಿನಾಗಿ ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡ್ಬೋದಾಗಿರ್ತದೆ. ಹಾಗೆ ಯಾವುದೇ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಓವರ್ ಮಾಡ್ಕೊಳ್ದೆ ನೀವು ಜೀವನ ಮಾಡ್ಕೊಳ್ಳೋದು ಅನುಕೂಲ ಇರ್ತದೆ. ವ್ಯವಹಾರದ ಬಗ್ಗೆ ದೃಷ್ಟಿ ಸಂಬಂಧಪಟ್ಟಂಗ ಆಗೋದ್ರಿಂದ ನೀವು ಹೆಚ್ಚಾಗಿ ದೃಷ್ಟಿ ಸಮಸ್ಯೆ ಸಿಕ್ಕಾಕೋಬೇಡಿ. ಹಾಗೆ ಕುಟುಂಬದಲ್ಲಿ ಯಾವುದೇ ವಾದ ವಿವಾದನ ಮಾಡ್ಕೋಬೇಡಿ. ತಾಯಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ. ಹಾಗೆ ಮಕ್ಕಳ ಬಗ್ಗೆ ಎಚ್ಚರವನ್ನು ವಹಿಸಿ. ಮಹಿಳೆಯರಿಗೆ ದೇಹದ ಆಲಸ್ಯ ಆಗಿರ್ಬೋದು, ಆಯಾಸ ಆಗಿರ್ಬೋದು ಇರೋದ್ರಿಂದ ಅನುರಾಧ ನಕ್ಷತ್ರ ವ್ಯಕ್ತಿಗಳು ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯದಲ್ಲಿ ನಿಧಾನ ಆಗತ್ತೆ. ಯಾವುದೇ ಗೊಂದಲನ ಮಾಡ್ಕೋಬೇಡಿ. ಈ ಒಂದು ತಿಂಗಳಲ್ಲಿ ಶನಿದೇವರ ದರ್ಶನ ಆಗಿರ್ಬೋದು, ಓಂ ಶಂ ಶನೇಶ್ವರಾಯ ನಮಃ ಅನ್ನೋ ಮಂತ್ರ ಜಪ ನೀವು ಮಾಡೋದ್ರಿಂದ ಹೆಚ್ಚಾಗಿ ಒಳ್ಳೆ ಫಲ ನೋಡಬಹುದು. ಹಾಗೆ ಕಪ್ಪು ಶ್ವಾನಕ್ಕೆ ನೀವು ರೊಟ್ಟಿನ ಹಾಕೋದ್ರಿಂದ ಹೆಚ್ಚಾಗಿ ಅನುರಾಧ ನಕ್ಷತ್ರಗಳು ಒಳ್ಳೆ ರೀತಿಯಲ್ಲಿ ಫಲವನ್ನು ನೋಡಬಹುದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಯಾವುದೇ ಒಂದು ಗೊಂದಲ ನೀವು ಮಾಡ್ಕೊಳ್ದೆ ರಾಶಿ ನಕ್ಷತ್ರ ಪರಿಹಾರಗಳು ನೀವು ಮಾಡ್ಕೋಬೇಕಾಗತ್ತೆ. ಜ್ಯೇಷ್ಠ ನಕ್ಷತ್ರ. ಶತ್ರುಗಳಿಂದ ಜಯ ಆಗಿರ್ಬೋದು ಅಥವಾ ಹೆಲ್ತ್ ಕಂಡೀಷನ್ ಬಗ್ಗೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಫಲವನ್ನ ನೀವು ನೋಡಬಹುದು. ಮಳೆಯಿಂದ ಕೋಲ್ಡ್ ಮತ್ತೆ ಕಾಫ್ ಇರುತ್ತದೆ. ಹೆಚ್ಚಾಗಿ ಸರ್ಕಾರಿ ಅಧಿಕಾರಿಗಳಿಂದ ಲಾಭವನ್ನ ನೀವು ಪಡಿಬಹುದು. ಒತ್ತಡ ಮತ್ತೆ ಮಾನಸಿಕ ಧೈರ್ಯದ ಕೊರತೆ ಇರ್ತದೆ. ಮನೆಯಲ್ಲಿ ಅಶಾಂತಿಯ ಒಂದು ವಾತಾವರಣ ಇರೋದ್ರಿಂದ ಹೆಚ್ಚಾಗಿ ಕೋಪ ಮಾಡ್ಕೋಬೇಡಿ. ಸಮಾಧಾನದಿಂದ ನಿಮ್ಗೆ ಒಳ್ಳೇದು ಅನುಕೂಲ ಆಗುತ್ತೆ. ಅತಿಯಾದಂತೆ ತಿರುಗಾಟ ಅಷ್ಟೊಂದು ಒಳ್ಳೇದಲ್ಲ. ಹಾಗೆ ದೇವಸ್ಥಾನದ ದರ್ಶನದ ಫಲ ಆಗಿರ್ಬೋದು, ಗುರುಗಳ ದರ್ಶನ ಭಾಗ್ಯ ಆಗಿರ್ಬೋದು ಸಿಗೋದ್ರಿಂದ ಗುರುವಿನ ಅನುಗ್ರಹವನ್ನ ನೀವು ಪಡಿಬಹುದು ಆಗಿರ್ತದೆ. ದೇವಸ್ಥಾನಗಳಲ್ಲಿ ಯಾವುದೋ ಒಂದು ಸೇವೆ ಮಾಡೋದ್ರಿಂದ ಕೂಡ ಈ ಒಂದು ತಿಂಗಳಲ್ಲಿ ನೀವು ಹೆಚ್ಚಿನ ಫಲವನ್ನು ನೋಡಬಹುದು. ಹಾಗೆ ಸ್ನೇಹಿತರಿಂದ ಅನುಕೂಲ ಆಗಿರ್ಬೋದು. ಮಹಿಳೆಯರಿಗೆ ಸಮಾಧಾನವಾದಂತ ಒಂದು ವಾತಾವರಣ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಸ್ವಲ್ಪ ಮಟ್ಟಿಗೆ ಗಮನ ಹೆಚ್ಚಾಗುವಂತ ಸಾಧ್ಯತೆ ಈ ತಿಂಗಳಲ್ಲಿ ಆಗೋದ್ರಿಂದ ನೀವು ಒಳ್ಳೆ ರಿಸಲ್ಟ್ ಅನ್ನು ನೋಡಬಹುದಾಗಿರ್ತದೆ. ಓಂ ನಮೋ ನಾರಾಯಣಾಯ ನಮಃ ಅನ್ನೋ ಮಂತ್ರ ಜಪ ಮಾಡೋದ್ರಿಂದ ಹೆಚ್ಚಾಗಿ ಒಳ್ಳೆ ಅನುಗ್ರಹವನ್ನು ಪಡಿಬಹುದು. ಹಾಗೆ ವಿಷ್ಣುವಿಗೆ ತುಳಸಿಯನ್ನ ಕೊಡೋದ್ರಿಂದ ನಿಮ್ಗೆ ಸಮಾಧಾನವಾದಂತ ಒಂದು ವಾತಾವರಣ ನಿಮ್ಗೆ ಅನುಕೂಲ ಆಗಿರ್ತದೆ. ಇಲ್ಲಿ ವಿಶಾಖ ಆಗಿರ್ಬೋದು, ಅನುರಾಧ ಆಗಿರ್ಬೋದು, ಜ್ಯೇಷ್ಠ ನಕ್ಷತ್ರದ ಕೆಲವು ಪಾದಗಳಾಗಿರ್ಬೋದು ನಿಮ್ಗೆ ವೃಶ್ಚಿಕ ರಾಶಿ ಬರೋದ್ರಿಂದ ಹೆಚ್ಚಾಗಿ ವೃಶ್ಚಿಕ ರಾಶಿಯವರು ಒಂದು ಗುರುವಿನ ಅನುಗ್ರಹನ ಒಂದು ಸಿಕ್ಕಿರುವಂತ ಒಂದು ಸಂದರ್ಭ ಇದಾಗಿರುತ್ತೆ. ಯಾಕಂದ್ರೆ ಜೂನ್ ಅಲ್ಲಿ 2ನೇ ತಾರೀಕು ಒಳ್ಳೆ ಒಂದು ಸ್ಥಾನಕ್ಕೆ ನಿಮ್ಗೆ ಬಂದಿದೆ. ಅದರ ಅನುಗ್ರಹ ಇರುತ್ತೆ. ಹಾಗೆ ರವಿ ಆಗಿರ್ಬೋದು, ಕುಜ ಆಗಿರ್ಬೋದು, ಬುಧನ ಅನುಗ್ರಹ ನೀವು ಪಡ್ಕೋಬೇಕಾಗತ್ತೆ. ಹೆಚ್ಚಾಗಿ ಸ್ವಲ್ಪ ಮಟ್ಟಿಗೆ ನಾರಾಯಣನ ಅನುಗ್ರಹ ಆಗಿರ್ಬೋದು ಅಥವಾ ರವಿ ಅನುಗ್ರಹ ಆಗಿರ್ಬೋದು, ಸೂರ್ಯ ನಮಸ್ಕಾರ ಮಾಡೋದ್ರಿಂದ, ಆಮೇಲೆ ಯಾವುದೇ ಕೋಪನ ಮಾಡ್ಕೊಳ್ದೆ ನೀವು ಜೀವನವನ್ನು ಮಾಡೋದ್ರಿಂದ ಒಳ್ಳೆ ರೀತಿಯಲ್ಲಿ ಫಲವನ್ನು ನೀವು ನೋಡ್ಬೋದಾಗಿರ್ತದೆ. ಈ ಒಂದು ವೃಶ್ಚಿಕ ರಾಶಿಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಾಧಾರಣ ಫಲ ಇದ್ರೂ ಕೂಡ ಶುಭ ಫಲವನ್ನ ನೀವು ನೋಡ್ಬೋದಾಗಿರ್ತದೆ.
ಕೊಟ್ಟಿರುವಂತ ಪರಿಹಾರವನ್ನ ನೀವು ಮಾಡೋದ್ರಿಂದ ಹೆಚ್ಚಿನ ಫಲ ನೀವು ನೋಡ್ಬೋದಾಗಿರ್ತದೆ. ಯಾವುದೇ ಒಂದು ಪರಿಹಾರ ಮಾಡ್ಕೊಳ್ಳುವಾಗ ಅದು ನಿಮ್ಗೆ ಒತ್ತಡನ ಕಡಿಮೆ ಮಾಡೋದಾಗಿರ್ಬೋದು ಅಥವಾ ಕೆಟ್ಟ ಫಲಗಳನ್ನು ಕಡಿಮೆ ಮಾಡೋದಾಗಿರ್ಬೋದು ನಿಮ್ಗೆ ಅನುಕೂಲ ಇರ್ತದೆ. ನಿಮ್ಮ ಜಾತಕಾನುಸಾರ ದಶಾಭುಕ್ತಿ ಮತ್ತೆ ಗೋಚಾರ ಫಲದಲ್ಲಿ ಬರುವಂತಹ ಗ್ರಹಗಳ ಒಂದು ವಿಚಾರಗಳನ್ನ ನೀವು ವಿಮರ್ಶೆ ಮಾಡಿ ನಿಮ್ಮ ಮುಂದೆ ಬರೆಯೋದು ಒಳ್ಳೇದಾಗಿರ್ತದೆ. ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗ್ಲಿ.